ತಿರುವು ಸಿಗ್ತಾ ಇದೆ. ದುಬೈನಿಂದ ಚಿನ್ನ ತಂದಿಲ್ಲ, ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ನನಗೆ ಗೊತ್ತೇ ಇಲ್ಲ. ಡಿಆರ್ಐ ಅಧಿಕಾರಿಗಳಿಗೆ ಸಡ್ಡು ಹೊಡೆದ್ಲ ರನ್ಯಾ ರಾವ್. ಡಿಆರ್ಐ ಅಧಿಕಾರಿಗಳಿಂದ ಹಲ್ಲೆ ಆಗಿದೆ, ದೈಹಿಕ ಹಿಂಸೆ ಆಗಿದೆ, ನನಗೆ ಬೆದರಿಕೆ ಹಾಕಿದ್ದಾರೆ ಅಂತ ಡಿಆರ್ಐ ಅಧಿಕಾರಿಗಳ ವಿರುದ್ಧವೇ ನಟಿ ರನ್ಯಾ ರಾವ್ ಗಂಭೀರ ಆರೋಪ ಮಾಡಿದ್ದಾಳೆ. ಚಿನ್ನ ಸಾಗಾಟ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಗ್ತಾ ಇದೆ. ದುಬೈನಿಂದ ಚಿನ್ನ ತಂದಿಲ್ಲ, ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ರನ್ಯಾ ಹೇಳಿದ್ದು. ಡಿಆರ್ಐ ಅಧಿಕಾರಿಗಳಿಗೆ ರನ್ಯಾ ರಾವ್ ಸೆಡ್ಡು ಕೊಡದ್ಲ. ಡಿಆರ್ಐ ಅಧಿಕಾರಿಗಳಿಂದ ನನಗೆ ಹಲ್ಲೆ ಆಯಿತು, ದೈಹಿಕ ಹಿಂಸೆ ಆಯಿತು, ಬೆದರಿಕೆ ಹಾಕಿದ್ರು ಅಂತ ಗಂಭೀರವಾದ ಆರೋಪ ಮಾಡಿದ್ದಾಳೆ. ಜೈಲಿನಿಂದಲೇ ಡಿಆರ್ಐ ಎಡಿಜಿಪಿಗೆ ನಟಿ ರನ್ಯಾ ರಾವ್ ಪತ್ರ ಬರೆದಿದ್ದಾರೆ. ದುಬೈನಿಂದ 14 ಕೆಜಿ ಚಿನ್ನ ತಂದಿರೋದಾಗಿ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ರು. ಡಿಆರ್ಐ ಅಧಿಕಾರಿಗಳಿಂದ ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲಾಗಿದೆ. ನಾನು ಅಮಾಯಕಳು, ಚಿನ್ನ ಸಾಗಣೆ ಬಗ್ಗೆ ನನಗೆ ಗೊತ್ತೇ ಇಲ್ಲ. ದುಬೈನಿಂದ 14 ಕೆಜಿ ಚಿನ್ನ ತಂದಿರೋದಾಗಿ ಸುಳ್ಳು ಆರೋಪ ಮಾಡಿದ್ದಾರೆ. ಜೈಲು ಅಧೀಕ್ಷಕರ ಮೂಲಕ ಡಿಆರ್ಐ ಎಡಿಜಿಪಿಗೆ ರನ್ಯಾ ಪತ್ರ ಬರೆದಿದ್ದಾರೆ. ನಾನು ಅಮಾಯಕಳು, ಚಿನ್ನ ಸಾಗಣೆ ಬಗ್ಗೆ ನನಗೇನೂ ಗೊತ್ತಿಲ್ಲ, ಏರ್ಪೋರ್ಟ್ ನಲ್ಲಿ ನನಗೆ ವಿವರಣೆ ನೀಡೋದಕ್ಕೆ ಅವಕಾಶವೇ ಕೊಟ್ಟಿಲ್ಲ. ಡಿಆರ್ಐ ಅಧಿಕಾರಿಗಳು ವಿಮಾನದಲ್ಲೇ ನನ್ನನ್ನ ಬಂಧಿಸಿದ್ರು. ನನ್ನನ್ನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸೋ ತನಕ ಹಲ್ಲೆ ಆಯಿತು. 10 ರಿಂದ 15 ಬಾರಿ ನನ್ನ ಕೆನ್ನೆ ಕೊಡ್ತಿದ್ದಾರೆ ಅಂತ ರನ್ಯಾ ಆರೋಪ ಮಾಡಿದ್ದಾಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.